ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಕನ್ನಡದಲ್ಲಿ ಬರುವಂತಹ ಹೊಸಗನ್ನಡದ ಕವಿತೆಯ ಭಾಗವನ್ನು ನೋಡಿಕೊಳ್ಳುವ. ಈಗಾಗಲೇ ನಾವು ಹುತ್ತರಿಯ ಹಾಡಿನ ಸಂಪೂರ್ಣ ವಿವರಣೆಯನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಘಟಕ 2ರಲ್ಲಿ ಬರುವಂತಹ ಮೊದಲ ಕವಿತೆಯನ್ನು ನೋಡ್ತಾ ಹೋಗುವ. ಕಣಿವೆಯ ಮುದುಕ, ತುಂಬಾ ಮುಖ್ಯವಾಗಿರುವಂತಹ ಒಂದು ಕವಿತೆ ಕಣಿವೆಯ ಮುದುಕ. ಪೂತಿನ ಅವರು ಬರೆದಿರುವಂತಹ ಈ ಒಂದು ಹೊಸಗನ್ನಡದ ಕವಿತೆಯ ಸಂಪೂರ್ಣ ವಿವರಣೆಯನ್ನು, ಅದರ ಸಾರಾಂಶವನ್ನು ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ಪುಟ ಸಂಖ್ಯೆ 53ರಲ್ಲಿದೆ ನೋಡಿ. ಪುಟ ಸಂಖ್ಯೆ 53ರಿಂದ ಆರಂಭ ಆಗ್ತದೆ. ಅದರಲ್ಲಿ ಒಟ್ಟು 4 ಕವಿತೆಯನ್ನು ಕಾಣಬಹುದು. ಕಣಿವೆಯ ಮುದುಕ, ತುಂಗಭದ್ರೆ, ವರ್ಧಮಾನ, ದಾಸಿಮಯ್ಯ ಮತ್ತು ಬೆಕ್ಕು. ಇದು ಘಟಕ 2ರಲ್ಲಿರುವಂಥದ್ದು. ನಾವು ಪ್ರತಿಯೊಂದು ಘಟಕದ ಮುಖ್ಯವಾದಂತಹ ಕವಿತೆಯನ್ನು ಮೊದಲಿಗೆ ನೋಡ್ತಾ ಹೋಗಿ ನಂತರ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ. ಪ್ರತಿಯೊಂದು ಘಟಕದಲ್ಲಿ ಬರುವಂತಹ ಕವಿತೆಯನ್ನು ಕೂಡ ನೋಡ್ಕೊಂಡು ಹೋಗುವ. ಯಾಕಂದರೆ ನಿಮಗೆ ಅವರು ಪ್ರಶ್ನೆಗಳನ್ನು ಕೊಡಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ಘಟಕದಿಂದ ಕೂಡ ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ. 5 ಅಂಕದ ಪ್ರಶ್ನೆಗಳಿರ್ಬೋದು, 10 ಅಂಕದ ಪ್ರಶ್ನೆಗಳಿರ್ಬೋದು. ಎಲ್ಲ ಘಟಕವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಘಟಕದಿಂದ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಡೋದ್ರಿಂದ ಎಲ್ಲ ಘಟಕದಿಂದಲೂ ಕೂಡ ನಾವು ಮೊದಲಿಗೆ ಬರುವಂತಹ ಕವಿತೆಯನ್ನು ನೋಡ್ತಾ ಹೋಗುವ. ಆವಾಗ ನಿಮಗೆ ಸಾಧಾರಣ ಎಲ್ಲ ಕವಿತೆಗಳ ಒಂದು ಎಲ್ಲ ಘಟಕದಿಂದಲೂ ಕೂಡ ಒಂದೊಂದು ಕವಿತೆ ಮೊದಲಿಗೆ ಓದಿದ ಹಾಗೆ ಆಗ್ತದೆ. ನಿಮ್ಮಲ್ಲಿ ಪುಸ್ತಕಗಳಿಲ್ಲದಿದ್ದಾಗ ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ಯಾಕೆ ಈ ಪಾಯಿಂಟ್ಸ್ ಬುಕ್ ಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಪುಸ್ತಕಗಳು ಇಲ್ಲ ಅಂತಾದಾಗ ನಾವು ಓದ್ಕೊಂಡಿರುವಂತಹ ವಿಚಾರ, ಇವತ್ತು ನಾವು ಯಾವ ವಿಚಾರವನ್ನು ಓದ್ಕೊಂಡಿದ್ದೇವೆ, ಅದರ ಸಾರಾಂಶ ಏನು, ಅದರ ವಿವರಣೆ ಏನು ಎನ್ನುವಂಥದ್ದು ನಾವು ಇವತ್ತು ತಿಳ್ಕೊಳ್ತೇವೆ. ಆದರೆ 1-2 ದಿವಸ ಆದಾಗ ಅದು ಮರೆತು ಹೋಗ್ತದೆ. ಆವಾಗ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡಿದ್ರೆ ಇವತ್ತು ನೀವು ಕೇಳಿರುವಂತಹ ಈ ಒಂದು ಕವಿತೆಯ ಸಣ್ಣದಾದ ಒಂದು ಸಾರಾಂಶ ಇರ್ಬೋದು, ಅಥವಾ ನಿಮಗೇನು ಅರ್ಥ ಆಗಿದೆ ಅದನ್ನು ನೀವು ಆ ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಬೇಕು. ಕಣಿವೆಯ ಮುದುಕ ಅಂತ ಹೇಳಿ ಪೂತಿನ ಲೇಖಕರ ಹೆಸರನ್ನು ಬರೀರಿ. ಲೇಖಕರ ಹೆಸರನ್ನು ಕೂಡ ಜೊತೆಯಲ್ಲಿ ಬರೀಬೇಕು. ಯಾಕಂದರೆ ಕನ್ನಡದಲ್ಲಿ ಹೊಸಗನ್ನಡದ ಕವಿತೆ ಇರ್ಬೋದು ಅಥವಾ ನಾಟಕದ ಭಾಗ ಇರ್ಬೋದು, ಯಾವುದೇ ಭಾಗ ಇರ್ಬೋದು, ಅದರ ಕವಿಯ ಹೆಸರು, ಲೇಖಕರ ಹೆಸರು ನಿಮಗೆ ನೆನಪಲ್ಲಿ ಇರಲೇಬೇಕು. ನೆನಪಲ್ಲಿ ಇದ್ದು ನೀವು ಬರೆಯುವುದರಿಂದ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತದೆ. ಆ ಕಾರಣದಿಂದ ಹೇಳ್ತಾ ಇರುವಂಥದ್ದು, ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ಆ ಪಾಯಿಂಟ್ಸ್ ಬುಕ್ಕಲ್ಲಿ ನೀವು ಇವತ್ತು ಯಾವ ಕವಿತೆಯ ಸಾರಾಂಶವನ್ನು ತಿಳ್ಕೊಂಡಿದ್ದೀರಾ, ಆ ಸಾರಾಂಶ ನಿಮಗೆ ಎಷ್ಟು ರೀತಿಯಲ್ಲಿ ಅರ್ಥ ಆಗಿದೆ ಅದನ್ನು ಒಂದು 4-5 ಸಾಲುಗಳಷ್ಟು ಬರೆದಿಟ್ಕೊಳ್ಳಿ. ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ಪರೀಕ್ಷೆ ಹತ್ತಿರ ಬರುವಂತಹ ಸಂದರ್ಭದಲ್ಲಿ ನಿಮಗೆ ಆ ಒಂದು ಪಾಯಿಂಟ್ಸ್ ಬುಕ್ಕನ್ನು ನೋಡಿದ ತಕ್ಷಣ ಆ ಒಂದು ಕವಿತೆಯಲ್ಲಿ ಬರುವಂಥ ಸಾರಾಂಶ ಎಲ್ಲ ನೆನಪಿಗೆ ಬರ್ತದೆ. ಒಮ್ಮೆ ಓದಿದ ತಕ್ಷಣ ನಿಮಗೆ ಓದಿರುವಂಥದ್ದನ್ನು ನೆನಪಿಗೆ ತರಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅದರಿಂದ ಹೇಳ್ತಾ ಇರುವಂಥದ್ದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಬುಕ್ಕುಗಳು ನಿಮ್ಮ ಕೈಯಲ್ಲಿದೆ ಅಂತಾದರೆ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಒಂದು ಪದ್ಯದ ಎದುರೇ ನೀವು ಸ್ವಲ್ಪ ಸಣ್ಣದಾಗಿ ಅದರ ವಿಚಾರವನ್ನು ಬರ್ಕೊಳ್ಬೋದು. ಅಥವಾ ಆ ಟೆಕ್ಸ್ಟ್ ಬುಕ್ಕಲ್ಲಿಯೇ ಅವರು ಕೆಲವೊಮ್ಮೆ ಸ್ವಲ್ಪ ಸಾರಾಂಶವನ್ನು ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ನೋಡಿಕೊಂಡು ಓದ್ಕೊಳ್ಬೋದು. ಮೊದಲಿಗೆ ಕಣಿವೆಯ ಮುದುಕ. ಕಣಿವೆಯ ಮುದುಕ ಕವನವು ಪೂತಿನವರ ಶ್ರೇಷ್ಠವಾದ ಒಂದು ಕವನವಾಗಿದೆ. ಈ ಒಂದು ಕವಿತೆಯಲ್ಲಿ ಈ ಕವಿತೆ ಯಾವ ವಿಚಾರವನ್ನು ತಿಳಿಸ್ತಾ ಇದೆ ನಮಗೆ ಅಂತ ಹೇಳಿದರೆ, ಮುದುಕನೊಬ್ಬ ದಾರಿಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪನ್ನು ಮಾಡಿಕೊಳ್ಳುವಂತಹ ಚಿತ್ರಣ. ಕಣಿವೆಯ ಮುದುಕ ಅಂತ ಬಂದಾಗ ಕಣಿವೆಯ ದಾರಿಯಲ್ಲಿ ಮುದುಕ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಒಬ್ಬ ದಾರಿಹೋಕ ಸಿಗ್ತಾನೆ. ದಾರಿಹೋಕ ಸಿಕ್ಕಿದಾಗ ಆ ದಾರಿಹೋಕನನ್ನು ತನ್ನ ಮಗ ಅಂತ ಹೇಳಿ ನೆನಪಿಗೆ ತರುವಂಥದ್ದು. ತನ್ನ ಮಗನ ರೀತಿಯಲ್ಲೇ ಇದ್ದಾನೆ, ನನ್ನ ಮಗ ಇರ್ತಿದ್ರು ಕೂಡ ಅವನ ರೀತಿಯಲ್ಲಿ ಇರ್ತಿದ್ದ ಎನ್ನುವಂತೆ ಅವರು ಒಂದು ನೆನಪಿಗೆ ತರುವಂಥದ್ದು. ಮತ್ತು ಆ ಕಣಿವೆಯಲ್ಲಿ ಮುದುಕ ಮತ್ತು ದಾರಿಹೋಕ ಇಬ್ಬರ ನಡುವಿನ ಮಾತುಕತೆ ಆಗುವಂಥದ್ದನ್ನು ಈ ಒಂದು ಕವಿತೆಯಲ್ಲಿ ನಾವು ಕಾಣಬಹುದಾಗಿದೆ. ಪೂತಿನ ಅವರ ಸಂಪೂರ್ಣವಾದ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಮತ್ತೊಮ್ಮೆ ಹೇಳ್ತೇನೆ, ಪೂತಿನ ಅವರ ಸಂಪೂರ್ಣ ಹೆಸರು ಅಂತ ಹೇಳಿದರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್
ನರಸಿಂಹಾಚಾರ್ ಎಂಬುದಾಗಿ ಲೇಖಕರ ಹೆಸರಾಗಿದೆ. ಪೂತಿನ ಅಂತ ನಾವು ಸಣ್ಣದಾಗಿ ಚೊಕ್ಕದಾಗಿ ಹೇಳುವಂಥದ್ದು. ಪೂತಿನರವರ ಒಂದು ಕವಿತೆ ಕಣಿವೆಯ ಮುದುಕ. ಕಣಿವೆಯ ಮುದುಕ ಅಂತ ಹೆಸರೇ ನಮಗೆ ಸೂಚಿಸುವಂತೆ ಕಣಿವೆಯ ದಾರಿಯಲ್ಲಿ ಆಗುವಂತಹ ಒಂದು ಘಟನೆ. ಕಣಿವೆಯಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮುದುಕ ಮತ್ತು ದಾರಿ ಹೋಕನ ನಡುವೆ ಆಗುವಂತಹ ಮಾತಿನ ಒಂದು ವಿಚಾರ ಇದೆಯಲ್ಲ, ಆ ಒಂದು ಮಾತಿನ ವಿಚಾರವನ್ನು ಇಲ್ಲಿ ಲೇಖಕರಾದಂತಹ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವರು ವಿವರಿಸ್ತಾ ಇರುವಂಥದ್ದು. ಮುದುಕ ತನ್ನ ಮಗನನ್ನು ಕಳ್ಕೊಂಡಿದ್ದಾನೆ. ಆ ಮಗನನ್ನು ಕಳ್ಕೊಂಡಿದ್ದಂತಹ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಒಬ್ಬ ದಾರಿ ಹೋಕನ್ನು ಕಂಡಾಗ ತನ್ನ ಮಗನನ್ನು ನೆನಪಿಸ್ತಾರೆ. ಕಳೆದು ಹೋದ ಮಗನ ನೆನಪನ್ನು ಮಾಡಿಕೊಡುವಂತಹ ಚಿತ್ರಣ ಈ ಒಂದು ಕವಿತೆಯಲ್ಲಿ ನಾವು ಕಾಣ್ಬೋದಾಗಿದೆ. ಮತ್ತೊಬ್ಬರ ಹೃದಯದ ಅಳಲನ್ನು ಅರಿತು ಅನುಕಂಪ ತೋರಿಸುವ ಮಾನವತೆ ಇಲ್ಲಿ ವ್ಯಕ್ತವಾಗಿದೆ. ಮಾನವೀಯತೆ ಇದೆ ಇಲ್ಲಿ. ಇನ್ನೊಬ್ಬರ ಹೃದಯದ ನೋವನ್ನು, ಇನ್ನೊಬ್ಬರ ಹೃದಯದಲ್ಲಿ ಆಗುವಂತಹ ತೊಳಲಾಟ ಅಥವಾ ಇನ್ನೊಬ್ಬರ ದುಃಖವನ್ನು ಅರಿಯುವಂತಹ ಒಂದು ಅನುಕಂಪ ತೋರಿಸುವಂತಹ ಒಂದು ಮಾನವೀಯ ಗುಣ ನಮಗೆ ಈ ಒಂದು ಕವಿತೆಯಲ್ಲಿ ಕಾಣ್ತದೆ. ಈ ಒಂದು ಸನ್ನಿವೇಶದಲ್ಲಿ ಅದು ಹೊರಹೊಮ್ಮುತ್ತಾ ಇದೆ. ಸಾಮಾನ್ಯ ವ್ಯಕ್ತಿಗಳಲ್ಲೂ ಅಸಾಮಾನ್ಯ ಸ್ವಭಾವ ನಮಗೆ ಇಲ್ಲಿ ಕಾಣಬಹುದಂಥದ್ದು. ಸಾಮಾನ್ಯ ವ್ಯಕ್ತಿಯಲ್ಲಿಯೂ ಕೂಡ ಅಸಾಮಾನ್ಯವಾದಂತಹ ಒಂದು ಅಭಿವ್ಯಕ್ತವಾಗುವಂಥದ್ದನ್ನು ಈ ಒಂದು ಕವಿತೆಯಲ್ಲಿ ಲೇಖಕರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಕವಿತೆಯಲ್ಲಿ ದಾರಿ ಹೋಕನು ಮುದುಕನನ್ನು ಆ ಒಂದು ಕಣಿವೆಯ ಮಾರ್ಗದಲ್ಲಿ ಸಂಧಿಸುವಂಥದ್ದು, ಕಣಿವೆಯ ಮಾರ್ಗದಲ್ಲಿ ಸಿಗುವಂಥದ್ದು. ಅವನ ವಿಷಯದಲ್ಲಿ ಕರುಣೆಯನ್ನು ತೋರುತ್ತಾರೆ. ಕಠೋರನಾಗಿದ್ದಂತಹ ಮುದುಕ ಮೃದು ಹೃದಯವಂತನಾಗಿ ಪರಿವರ್ತನೆಯಾಗುವಂತಹ ಕಥೆಯನ್ನು ಕವಿತೆ ನಮಗೆ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಲೇಖಕರಾದಂತಹ ಪೂತಿನರವರು ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯಲ್ಲಿ ನಮಗೆ ಯಾವ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ? ಮುದುಕ ಮತ್ತು ದಾರಿ ಹೋಕ ಕಣಿವೆಯಲ್ಲಿ ಸಂಧಿಸ್ತಾರೆ. ಕಣಿವೆಯಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಇಬ್ಬರು ಸಂಧಿಸುವಂತಹ ಸಂದರ್ಭದಲ್ಲಿ ಮಾತುಕತೆಗಳನ್ನು ಆಡುವಂಥದ್ದು. ಇಲ್ಲಿ ಮುದುಕ ಕಠೋರವಾದ ಕಠೋರವಂತನಾಗಿದ್ದ ಅವನು ದಾರಿ ಹೋಕನ ಜೊತೆಗೆ ಮಾತನಾಡುತ್ತಾ ತನ್ನ ಹೃದಯ ಕೋಮಲವಾಗುವಂಥದ್ದು, ಮೃದು ಹೃದಯದವನಾಗಿ ವರ್ತಿಸುವಂಥದ್ದನ್ನು ಕಾಣ್ಬೋದು. ಮುದುಕ ಪರಿವರ್ತನೆಯಾಗುವಂತಹ ರೀತಿಯನ್ನು ನಾವಿಲ್ಲಿ ಕವಿತೆಯಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ದಾರಿ ಹೋಕ ಅಂತ ಯಾರನ್ನು ಹೇಳ್ತಾ ಇದ್ದಾರೆ ಅಂತಾರೆ? ಲೇಖಕರು ದಾರಿ ಹೋಕನಾಗಿ ಸಿಗುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ದಾರಿ ಹೋಕ ಮತ್ತು ಮುದುಕ ಇವರಿಬ್ಬರ ನಡುವಿನ ಒಂದು ಪ್ರತಿಬಿಂಬಿತ ಮಾನವೀಯತೆ, ಅಲ್ಲಿನ ಒಂದು ಪ್ರೀತಿ, ಬಾಂಧವ್ಯ, ಅನುಕಂಪ ಎಲ್ಲ ಕೂಡ ಈ ಒಂದು ಕವಿತೆಯಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಹೃದಯಾಂತರಾಳದ ದುಃಖವನ್ನರಿತು ಅನುಕಂಪ ತೋರಿಸುವ ಮನುಷ್ಯತ್ವವು ಮೌನವಾಗಿಯೇ ವ್ಯಕ್ತವಾಗುವಂಥದ್ದನ್ನು ಕಾಣ್ಬೋದು. ಬತ್ತಿ ಹೋಗಿದ್ದ ಮುದುಕನ ಹೃದಯದಲ್ಲಿ ಮಮತೆಯ ಕಾರಂಜಿಯನ್ನು ಹುಟ್ಟಿಸಿದವನು ಈ ದಾರಿ ಹೋಕ. ಆ ಮುದುಕನ ಹೃದಯದಲ್ಲಿ ಎಲ್ಲ ಬತ್ತಿ ಹೋಗಿತ್ತು. ಯಾಕಂದರೆ ನೋವು, ಕಷ್ಟ ಎಲ್ಲ ಬಂದಾಗ ದುಃಖ ಪಟ್ಟು ಏನಾಗ್ತದೆ, ಒಂದು ರೀತಿಯ ಮನಸ್ಸಿನಲ್ಲಿ ಕಲ್ಲಾಗಿ ಬಿಡುವಂಥದ್ದು, ಮನಸ್ಸು ಕಲ್ಲಾಗ್ತದೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಎಲ್ಲ ಬತ್ತಿ ಹೋಗಿತ್ತು. ಎಲ್ಲ ದುಃಖ ಪಟ್ಟು ಬತ್ತಿ ಹೋಗಿದ್ದಂತಹ ಮುದುಕನ ಹೃದಯದಲ್ಲಿ ಮಮತೆಯ ಕಾರಂಜಿ ಮೂಡುವಂತೆ ಮಾಡುವಂಥದ್ದು ದಾರಿ ಹೋಕ. ಇಲ್ಲಿ ಎರಡು ಮನಸ್ಸುಗಳ ನಡುವೆ ಮೌನ ಹೊಂದಾಣಿಕೆಯನ್ನು ಕಾಣ್ಬೋದು. ಎರಡು ಮನಸ್ಸುಗಳಂದರೆ ಯಾರಿಲ್ಲಿ? ಮುದುಕ ಮತ್ತು ದಾರಿ ಹೋಕ. ಇವರಿಬ್ಬರು ಮೌನವಾಗಿರ್ತಾರೆ. ಮೌನವಾಗಿದ್ದಂತಹ ಅವರ ನಡುವೆ ಹೊಂದಾಣಿಕೆ ಯಾವ ರೀತಿ ಆಗ್ತದೆ ಎನ್ನುವಂಥದ್ದನ್ನು ಇಲ್ಲಿ ಕವಿತೆ ನಮಗೆ ತಿಳಿಸ್ಕೊಡ್ತದೆ. ಬದುಕಿಗೆ ಸಂತೋಷದ ಛಾಯೆ ಮೂಡಿಸಿ ಮನಸ್ಸು ನಿರಾಳವಾಗುವುದಕ್ಕೆ ಒಂದು ಸುಂದರವಾದ ಸನ್ನಿವೇಶವನ್ನು ಕವಿ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಕವನದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ, ಅದರ ಜೊತೆಗೆ ಇಲ್ಲಿ ಅವರು ಕೊಟ್ಟಿರುವಂತಹ ಸಣ್ಣದಾದ ಸಾರಾಂಶ ಇದ್ದರೆ ನಿಮಗೆ ಅದನ್ನು ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ. ಅವರು ಸಣ್ಣದಾದ ಸಾರಾಂಶವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವ ರೀತಿಯಲ್ಲಿ, ಕಣಿವೆಯ ಮುದುಕ ಕವನದಲ್ಲಿ ಮುದುಕನೊಬ್ಬ ದಾರಿ ಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪು ಮಾಡಿಕೊಳ್ಳುವ ಚಿತ್ರವಿದು.
ಇಲ್ಲಿ ಮುದುಕನ ಹೃದಯದ ಅಳಲನ್ನು ಅರಿತು ಅನುಕಂಪ ತೋರಿಸುವ ಮಾನವತೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಕವನವು ತನ್ನ ಸರಳತೆಯಿಂದಲೇ, ಭಾರವಾಗದ ಚಿಂತನೆಯಿಂದಲೇ ಗಮನವನ್ನು ಸೆಳೆಯುತ್ತಾ ಹೋಗ್ತದೆ. ಕಾಡಿನ ಕಣಿವೆಯ ದಾರಿಯಲ್ಲಿ ಕತ್ತಲು ಕಾಣದೆ ಮಳೆ ಮಿಂಚಿನ ನಡುವೆ ಒಂಟಿಯಾಗಿ ಹೋಗುವಂತಹ ಕವಿ ಏನನ್ನೂ ಎಡವುತ್ತಾರೆ. ಇಲ್ಲಿ ದಾರಿ ಹೋಕ ಅಂದರೆ ಯಾರು? ದಾರಿ ಹೋಕ ನಮ್ಮ ಲೇಖಕರು ಪೂತಿನ ಅವರು ಇಲ್ಲಿ ದಾರಿ ಹೋಕರಾಗಿ ಅವರು ಕಾಡಿನ ಒಂದು ಕಣಿವೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಕತ್ತಲೆ ಆವರಿಸಿರ್ತದೆ, ಯಾವುದೇ ಬೆಳಕಿರುವುದಿಲ್ಲ. ಅಲ್ಲಿ ಮಿಂಚು ಗುಡುಗು ಬರ್ತದಲ್ಲ, ಆ ಸಮಯದಲ್ಲಿ ಬಂದಂತಹ ಬೆಳಕು ಮಾತ್ರ ಆ ಒಂದು ಕಣಿವೆಯಲ್ಲಿ ನಮಗೆ ಕಾಣ್ತಾ ಹೋಗ್ತದೆ. ದಾರಿ ಹೋಗರು ಅಂದರೆ ಕವಿ ಲೇಖಕರು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನನ್ನೋ ಒಂದನ್ನು ಎಡವುತ್ತಾರೆ, ಕಾಲಿಗೆ ಸಿಕ್ಕಿದ ರೀತಿಯಲ್ಲಿ ಆಗ್ತದೆ. ಆಗ ಮುದುಕನೊಬ್ಬನು ಜೋರು ಮಾಡ್ತಾನೆ, ಬೈತಾನೆ, ಕಾಣದೋ ದಾರಿ ಹೋಕನೆ ಎಂದು ಗದರಿಸುತ್ತಾನೆ. ಕವಿ ಅವನ ಸನ್ನಿಹದಲ್ಲಿ ಕುಳಿತು ಕನಿಕರದಿಂದ ಸಂತೈಸಿ ಕ್ಷಮೆಯನ್ನು ಕೇಳ್ತಾರೆ. ಮುದುಕನ ಕೋಪ ಶಮನವಾಗಿ ಮಾತನಾಡ್ತಾನೆ. ಮುದುಕನ ಪರಿಸ್ಥಿತಿಗೆ ಮರುಗಿದ ಕವಿಗೆ ಮುದಿಗೆ ಚಳಿ, ಇರುಳೆ ಮಳೆಯೇ, ಕಾಡೆ ಮೇಡೆ ಎಂದು ಅವನು ನಿರಾಶೆಯ ಉತ್ತರವನ್ನು ಕೊಡುತ್ತಾನೆ. ಲೋಕದ ಬವಣೆಗೆ ಜಡ್ಡು ಬಿದ್ದ ಅವನನ್ನು ಕವಿ ಮೆಲ್ಲನೆ ಕರೆದೊಯ್ಯುತ್ತಾರೆ. ಮುದುಕನ ಮನಸ್ಸು ಹಗುರವಾಗಿ ನೆನಪು ಮೂಡಿ ಕಂಬನಿ ಕೂಡ ಹೊರಹೊಮ್ಮುತ್ತದೆ. ಅವನ ದುಃಖಕ್ಕೆ ಕಾರಣ ಕೇಳಿದಾಗ ನಿನ್ನ ಈ ಬಗೆ ಮರುಕ ತಂದಿತು, ಮರೆತ ಕಂದನ ನೆನಪು ಎನ್ನುತ್ತಾನೆ. ಮುಂದೆ ಇಬ್ಬರು ಮೌನವಾಗಿ ನಡೆಯುತ್ತಾ ಮುದುಕನಿಗೆ ಕವಿಯ ಬಗ್ಗೆ ವಾತ್ಸಲ್ಯ ಭಾವನೆ, ಕವಿಗೆ ಮುದುಕನ ಬಗ್ಗೆ ಕನಿಕರದ ಭಾವನೆ ಕೂಡ ಮೂಡುತ್ತದೆ. ಇವರಿಬ್ಬರ ನಡುವೆ ಅಂತಃಕರಣದಲ್ಲಿ ಮಾನವತೆಯ ಭಾವನೆಗಳು ಅಭಿವ್ಯಕ್ತವಾಗ್ತದೆ. ಇಲ್ಲಿ ಇಬ್ಬರೂ ಕೂಡ ಪರಿಚಯ ಇಲ್ಲದವರು, ಪರಿಚಯ ಇರುವಂಥವರಲ್ಲ. ಒಬ್ಬ ದಾರಿ ಹೋಕ, ಒಬ್ಬ ಮುದುಕ ಆಗಿರ್ತಾರೆ. ಅವರ ನಡುವೆ ಒಂದು ರೀತಿಯ ಬಾಂಧವ್ಯ ಮೂಡುತ್ತದೆ. ಅಲ್ಲಿ ಒಂದು ರೀತಿಯ ಮಾನವೀಯತೆ ಅಭಿವ್ಯಕ್ತವಾಗ್ತದೆ. ಭಾವನಾಲೋಕದ ಸಾಮ್ರಾಜ್ಯದಲ್ಲಿ ಮೌನವೇ ಸಂಯಮವಾಗಿ ಪ್ರತಿಬಿಂಬಿತವಾಗಿ ನಿರಾಳತೆಯ ಸಾರ್ಥಕತೆ ಧ್ವನಿಯಾಗಿದೆ. ಇದು ಈ ಒಂದು ಕವಿತೆಯ ಸಾರಾಂಶ. ನಾವು ಯಾವುದೇ ಒಂದು ಕವಿತೆ ಆಗಿರ್ಬೋದು, ಯಾವುದೇ ಒಂದು ನಾಟಕ ಆಗಿರ್ಬೋದು, ಹೇಗೆ ನೆನಪಲ್ಲಿಟ್ಕೊಳ್ಬೇಕು ಅಂತ ಹೇಳಿದರೆ, ನಾವು ಆ ಕಥೆಯ ಒಳಗೆ ನಾವು ಕೂಡ ಇಳಿಬೇಕು. ಆ ಒಂದು ಕಥೆಯನ್ನು ಒಂದು ರೀತಿಯ ಇಮ್ಯಾಜಿನೇಷನ್, ನೀವು ಕಲ್ಪನೆಯ ಲೋಕದಲ್ಲಿ ಹೋಗಬೇಕು. ಕಲ್ಪನೆ ಮಾಡಿಕೊಳ್ಳಿ. ಈಗ ಕಣಿವೆಯ ಮುದುಕ, ನೀವು ಕಣ್ಣು ಮುಚ್ಚಿ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಯಾವ ರೀತಿ ಕಲ್ಪನೆಯನ್ನು ಮಾಡಿಕೊಳ್ಬೇಕು? ಕಣಿವೆ, ಒಂದು ಕಾಡು, ಸಂಪೂರ್ಣವಾದ ಕತ್ತಲೆ ಆವರಿಸಿರುವಂಥ, ನೀವು ಕಣ್ಣು ಮುಚ್ಚಿ ಆ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಮೊದಲಿಗೆ ಸಂಪೂರ್ಣ ಕತ್ತಲೆ ಆವರಿಸಿದೆ, ಅದು ಸಂಪೂರ್ಣ ಕಾಡು, ಅಲ್ಲಿ ಒಂದು ಕಣಿವೆ ಇದೆ, ನಡೆದುಕೊಂಡು ಹೋಗುವಂಥ ಒಂದು ಕಣಿವೆಯನ್ನು ಕಾಣ್ಬೋದು. ಆ ಕಣಿವೆ ಸಂಪೂರ್ಣ ಕತ್ತಲೆಯಿಂದ ಕೂಡಿದೆ. ಆದರೆ ಮಿಂಚು ಗುಡುಗುಗಳಿಂದ ಇವಾಗೊಮ್ಮೆ ಬೆಳಕು ಬರ್ತಾನೇ ಇರ್ತದೆ. ಮಿಂಚು ಗುಡುಗಿನಿಂದ ಏನಾಗ್ತದೆ, ಸ್ವಲ್ಪ ಸ್ವಲ್ಪ ಬೆಳಕು ಬರ್ತಾನೆ ಇರ್ತದೆ ಹೊರತು ಬೇರೆ ಯಾವ ಬೆಳಕು ಕೂಡ ಇರೋದಿಲ್ಲ. ಅಲ್ಲಿ ಒಬ್ಬ ಮುದುಕ ಕೂತಿರ್ತಾನೆ, ಅಂದರೆ ಸುಸ್ತಾಗಿರ್ತದೆ, ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಒಂದು ಕಡೆ ಕೂತ್ಕೊಂಡಿರ್ತಂಥ ಸಂದರ್ಭದಲ್ಲಿ ದಾರಿ ಹೋಕ ಅವಸರದಿಂದ ಹೋಗ್ತಾ ಇರ್ತಾರೆ. ದಾರಿ ಹೋಕ ಅಂದರೆ ಇಲ್ಲಿ ಯಾರು? ಇಲ್ಲಿ ಲೇಖಕರಾದಂತಹ ಪೂತಿನ ಅವರು ರಭಸದಿಂದ ತುಂಬಾ ಮನೆಗೆ ತಲುಪುವಂತಹ ಸಂಜೆ ಆಗಿರ್ತದೆ, ರಾತ್ರಿ ಆಗಿರ್ತದೆ, ಬೇಗ ತಲುಪಬೇಕು ಎನ್ನುವಂಥ ಕಾರಣದಿಂದಾಗಿ ತುಂಬಾ ವೇಗವಾಗಿ ಹೋಗ್ತಾ ಇರುವಂತಾಗ ಒಂದು ಕಾಲಿಗೆ ಏನು ಎಡವಿದ ರೀತಿಯಲ್ಲಿ ಅನುಭವ ಆಗ್ತದೆ, ಎಡವಿ ಬೀಳುವ ರೀತಿಯಲ್ಲಿ ಅವರಿಗೆ ಅನುಭವ ಆಗ್ತದೆ. ಆವಾಗ ಮುದುಕನಿಗೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಕಾಣದೇನೋ ದಾರಿ ಹೋಕನೆ ಎನ್ನುವಂತಹ ಒಂದು ಸಾಲುಗಳಿದೆಯಲ್ಲ, ಅದು ಮುದುಕ ಗದರಿಸುವಂಥದ್ದು, ಜೋರು ಮಾಡುವಂಥದ್ದು. ಅಂದರೆ ಸಿಟ್ಟು ಬಂದಿರ್ತದೆ, ನಾನಿಲ್ಲಿ ಕೂತ್ಕೊಂಡಿದ್ದೇನೆ, ನಿಮಗೇನು ಕಾಣೋದಿಲ್ವ, ಕಾಣದೇನೋ ದಾರಿ ಹೋಕನೆ ಎನ್ನುವಂಥದ್ದು ಗದರಿಸುವಂಥದ್ದು. ಯಾಕಂದರೆ ಆಗ್ತಾ ಇಲ್ಲ ನಡ್ಕೊಂಡು ಹೋಗಲಿಕ್ಕೆ. ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಎಡವಿದಾಗ ಸಿಟ್ಟು ಬರುವಂಥದ್ದು ಸಹಜ. ಆಗ ಮುದುಕ ಜೋರು ಮಾಡುವಂಥದ್ದು ಕಾಣ್ಬೋದು. ಅದೇ ಸಾಲುಗಳಿದೆಯಲ್ಲ ಸ್ನೇಹಿತರೆ, ಸಂದರ್ಭ ಸ್ವಾರಸ್ಯ ಪ್ರಶ್ನೆಗೆ ಕೇಳುವಂತಹ ಪ್ರಶ್ನೆ, ಕಾಣದೇನೋ ದಾರಿ ಹೋಕನೆ ಎನ್ನುವಂತಹ ಸಾಲುಗಳನ್ನು
ಪೂತಿನ ಅವರು ಬರೆದಿರುವ ಕಣಿವೆಯ ಮುದುಕ ಎನ್ನುವ ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಹೊಸಗನ್ನಡದ ಕವಿತೆಯಿಂದ ಅದನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ನಂತರ ಯಾವ ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ ಅಂತ ನಾವೀಗ ಹೇಳ್ತಾ ಹೋಗಬೇಕು. ಅಂದರೆ ಕತ್ತಲೆಯ ಸಂದರ್ಭದಲ್ಲಿ ಕಣಿವೆಯಲ್ಲಿ ಮುದುಕ ಕೂತಿರ್ತಾನೆ. ದಾರಿಹೋಕನಾದಂತಹ ಲೇಖಕರು, ದಾರಿಹೋಕ ಅಲ್ಲಿ ನಡ್ಕೊಂಡು ಹೋದಾಗ ಎಡವಿದಂತಹ ಸಂದರ್ಭದಲ್ಲಿ ದಾರಿಹೋಕನಿಗೆ ಮುದುಕ ಬೈಯುವಂತಹ ಪರಿಸ್ಥಿತಿ ಅದು. ಕಾಣದೇನೋ ದಾರಿಹೋಕನೇ, ನಾನು ಇಲ್ಲಿದ್ದೇನೆ, ನನಗೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀನು ನನ್ನನ್ನು ಎಡವಿಕೊಂಡು ಹೋಗ್ತಾ ಇದೆಯಾ, ಕಾಣ್ತಾ ಇಲ್ವಾ ನಿನಗೆ ಎನ್ನುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಕೊನೆಯದಾಗಿ ಮಾನವೀಯತೆಯನ್ನೆಲ್ಲ ನಾವಿಲ್ಲಿ ಬರುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಗುಡುಗು ಮಿಂಚು ಬರ್ತಾ ಇದೆ, ಸಂಪೂರ್ಣ ಕತ್ತಲೆ ಆವರಿಸಿದೆ. ಈ ಒಂದು ಕಲ್ಪನೆಯನ್ನು ನೀವು ಮಾಡಿಕೊಳ್ಬೇಕು. ಮೊದಲಿಗೆ ಯಾವುದೇ ನಾಟಕ ಇರಲಿ, ಯಾವುದೇ ಕವಿತೆ ಇರಲಿ, ನೀವು ಮೊದಲು ಕಲ್ಪನೆಯನ್ನು ಮಾಡಿಕೊಳ್ಳಿ. ಕಲ್ಪನೆಯಲ್ಲಿ ನೀವು ಯೋಚನೆ ಮಾಡಿ, ಅಲ್ಲೊಬ್ಬ ಮುದುಕ ಕೂತ್ಕೊಂಡಿರ್ತಾನೆ, ಹಾಗೆ ದಾರಿ ನಡ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನೀವು ಕಲ್ಪನೆ ಮಾಡಿಕೊಳ್ಳಿ. ಮಿಂಚು ಗುಡುಗುಗಳು ಬರ್ತಾ ಇದೆ ಎನ್ನುವಂಥದ್ದು. ಇವಿಷ್ಟು ನಿಮಗೆ ನೆನಪಲ್ಲಿದ್ದರೆ ಆ ಒಂದು ಕವಿತೆಯ ಏನೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಬರಿತಾ ಹೋಗಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಲೇಖಕರ ಹೆಸರು ಕೂಡ ನೆನಪಿಗೆ ಬರ್ತದೆ. ಅಲ್ಲಿ ಲೇಖಕರೇ ದಾರಿಹೋಕರಾಗಿರ್ತಾರೆ. ಪೂತಿನ ಅವರು ಸಂಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಇಲ್ಲಿ ನಾವು ನೋಡ್ತಾ ಈ ಕವಿತೆಯ ಸಾರಾಂಶ ವಿಶ್ಲೇಷಣೆಯನ್ನು ತಿಳಿತಾ ಹೋಗುವ. ಸಂಪೂರ್ಣ ಕತ್ತಲೆ ವೇಳೆಯಲ್ಲಿ ಪ್ರಯಾಣಿಸುತ್ತಿದ್ದಂತಹ ಪಯಣಿಗ ಕಂಡು ಮುದುಕ ತನ್ನ ಕಳೆದು ಹೋದ ಮಗನನ್ನು ನೆನೆದು ತನ್ನ ಸ್ಮೃತಿ ಪಟಲದಿಂದ ಸ್ಮರಿಸುವ ಚಿತ್ರಣ ನಾವು ಈ ಒಂದು ಕವಿತೆಯಲ್ಲಿ ಕಾಣ್ಬೋದಾಗಿದೆ. ಇಷ್ಟೆಲ್ಲ ಆದಾಗ ಲೇಖಕರು ಇಲ್ಲಿ ದಾರಿಹೋಕ ಅವರನ್ನು ನೋಡಿದ ತಕ್ಷಣ ಮುದುಕ ನೆನಪು ಮಾಡ್ತಾನೆ, ಮಗನನ್ನು ಕಳ್ಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಮಗನನ್ನು ಕಳ್ಕೊಂಡಿದ್ದಂತಹ ಒಂದು ಸಂದರ್ಭವನ್ನು ನೆನೆಸ್ತಾ ಆ ದಾರಿಹೋಕನನ್ನು ನೋಡಿ, ನನ್ನ ಮಗನ ರೀತಿಯಲ್ಲಿ ಮಗ ಇರ್ತಿದ್ರೆ ಇದೇ ರೀತಿಯಲ್ಲಿ ಇರ್ತಿದ್ದ ಎನ್ನುವಂಥದ್ದನ್ನು ತನ್ನ ಸ್ಮೃತಿ ಪಟಲದಿಂದ ತನ್ನ ಮನಸ್ಸಿನಲ್ಲಿರುವಂತಹ ನೆನಪಿದೆಯಲ್ಲ, ಆ ನೆನಪನ್ನು ಹೊರಗೆ ತರುವಂಥದ್ದು. ಆ ನೆನಪನ್ನು ನೆನಪಿಸ್ತಾ ಕಣ್ಣು ತುಂಬ ನೀರು ಬರ್ತದೆ, ಕಣ್ಣು ನೀರನ್ನು ಹಾಕುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಕನಿಕರದ ಭಾವನೆ, ಮುದುಕನಿಗೆ ನಿರೂಪಕನ ಮೇಲಿನ ವಾತ್ಸಲ್ಯ ತುಂಬಿದ ಭಾವನೆ ಕೂಡ ಕಾಣ್ತಾ ಹೋಗ್ತದೆ. ಮನುಷ್ಯನ ಬದುಕಿನಲ್ಲಿ ಬಂದೊದಗುವ ಹಲವು ಸ್ಥಿತಿಗಳಲ್ಲಿ ಮುಪ್ಪು ಕೂಡ ಒಂದು. ಅಂದರೆ ಪ್ರಾಯ ಆಗುವಂಥದ್ದು, ಅಜ್ಜಿ ಆಗುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಆಗುವಂಥದ್ದಲ್ವ, ಪ್ರತಿಯೊಂದು ಜೀವನದಲ್ಲೂ ಕೂಡ ಆಗುವಂಥ ವಿಚಾರ ಆಗಿದೆ. ಈ ಒಂದು ಮುಪ್ಪಿನ ಕಾಲದಲ್ಲಿ ನಿಸ್ಸಹಾಯಕರು, ನಮಗೆ ಏನೇ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ, ಆವಾಗ ನಾವು ಇನ್ನೊಬ್ಬರ ಸಹಾಯವನ್ನು ಕೇಳ್ತೇವೆ, ಮಕ್ಕಳ ಸಹಾಯವನ್ನು ಕೇಳ್ತೇವೆ. ಅಂತಹ ಸಂದರ್ಭದಲ್ಲಿ ಬದುಕನ್ನು ದೂಡುವ ಸ್ಥಿತಿ ಒದಗಿದಾಗ ಆ ಬದುಕು ಹೇಗೆ ಕಣ್ಣೀರಮಯವಾಗ್ತದೆ ಎನ್ನುವಂಥದ್ದು ಇಲ್ಲಿ ಲೇಖಕರು ಚಿತ್ರಿಸಿದ್ದಾರೆ. ಇಲ್ಲಿ ಕವಿತೆಯಲ್ಲಿ ಕಣಿವೆಯ ಮುದುಕ ಕವಿತೆಯಲ್ಲಿ ಲೇಖಕರು ವೃದ್ಧಾಪ್ಯದಲ್ಲಿ ಮಕ್ಕಳು ಸಹಾಯಕರಾಗುತ್ತಾರೆ ಎಂಬುದು ನಮ್ಮ ಭಾವನೆ. ಆದರೆ ಮಕ್ಕಳ ಆಸರೆ ಇಲ್ಲದೆ, ಮಕ್ಕಳಿಲ್ಲದೆ, ಸಂಬಂಧವಿಲ್ಲದೆ ಇರುವಾಗ ಯಾರು ಆಸರೆ? ವೃದ್ಧನಿಗೆ ಸಹಾಯಕನಾಗಿ ನಿಲ್ಲುವುದು ವಿಸ್ಮಯ ಜೀವನದ ಅದ್ಭುತವೆಂದು ಕವಿಯ ಮನೋಭಾವನೆ. ಇಲ್ಲಿ ಭಾಗವತ ಸಂಪ್ರದಾಯದಲ್ಲಿ ನಂಬಿಕೆ ಇಟ್ಟಿರುವಂತಹ ಕವಿ ಈ ವರ್ಣನೆಯ ಸಹಜವೇ ಸರಿ ಎಂದು ಹೇಳ್ತಾ ಹೋಗ್ತಾರೆ. ಪಯಣ ಬೆಳೆಸಿತು ಸಂಜೆ ಭಾನು ಭಯವ ಬೀರಿತು ಮಿಂಚಿ ಮೊಳಗಿ ಬಯಲು ದಿನ್ನೆಯ ನೊಂದು ಮಾಡಿತು ಕಣಿವೆಯ ತುಂಬುತ್ತ ಕತ್ತಲು. ಅಲ್ಲಿ ಬೃಹತ್ ಕಣಿವೆ, ದೊಡ್ಡದಾದ ಕಣಿವೆ ಇದೆ, ಕತ್ತಲೆ ಸಂಪೂರ್ಣ ಆವರಿಸಿದೆ, ಕಾಡು ಮೇಡು ಗುಡ್ಡಗಳು, ಅದರ ನಡುವೆ ಒಂದು ಕಣಿವೆಯನ್ನು ನಾವಿಲ್ಲಿ ಕವಿತೆಯಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ವಯೋಸಹಜವಾದ ವೃದ್ಧಾಪ್ಯ ಕೂಡ ಯೌವನ ಕಳೆದು ಮುಪ್ಪಿನೆಡೆಗೆ ಸಾಗುವುದು ಮನುಷ್ಯನ ಬದುಕಿನಲ್ಲಿ ಮೋಡ ಆವರಿಸಿದಂತೆಯೇ ಸರಿ. ಮಿಂಚುಗಳು ಬದುಕಿನಲ್ಲಿ ಕ್ವಚಿತವಾಗಿ ಕಾಣುವ ಸಂತಸದ ಕ್ಷಣಗಳಿರ್ಬೋದು. ಇಂತಹ ಸಂದರ್ಭದಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ, ಆ ದಾರಿಹೋಕ ಆ ಕಣಿವೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸುಸ್ತಾಗಿರ್ತದೆ, ಅವನಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ದಾರಿಹೋಕ ಬರುವಂಥದ್ದು. ದಾರಿಹೋಕ ಅವಸರದಿಂದ ಮನೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಎಡವುವಂತಹ ಚಿತ್ರಣವನ್ನು ಕಾಣ್ಬೋದು. ಆ ಎಡವಿದಂತಹ ಸಂದರ್ಭದಲ್ಲಿ ಮುದುಕ ಏನು ಹೇಳ್ತಾರೆ ಅಂತ ಹೇಳಿದರೆ, ಕ್ಷಣಾರ್ಧದಲ್ಲಿ
ಕ್ಷಣ ಅರ್ಧದಲ್ಲಿ ಏನಾಗ್ತದೆ, ಅವರು ಹೇಳ್ತಾರೆ, ಪಯಣಿಗ ಕಾಣದೇನು ದಾರಿ ಹೋಗ, ನಿಂಗೆ ಕಾಣ್ತಾ ಇಲ್ವಾ ಅಂತ ಗದರಿಸುವಂಥದ್ದು. ಆತಂಕದ ಕರಿನೆರಳು ಮುತ್ತಿದೆ, ಕಥಾನಾಯಕನು ತಾನು ಎಡವಿದ ವಸ್ತುವಿನ ಏನೆಂದು ಕೂಡ ಗೊತ್ತಿರಲಿಲ್ಲ. ಕತ್ತಲೆಯಲ್ಲಿ ಮತ್ತೆ ನೋಡಿದಾಗ, ಮತ್ತೊಮ್ಮೆ ಗುಡುಗು ಮಿಂಚು ಬಂದಾಗ ಅಲ್ಲಿ ಒಬ್ಬರು ಮುದುಕ ಕೂತ್ಕೊಂಡಿರುವಂಥದ್ದನ್ನು ಕಾಣ್ಬೋದು. ಆ ಒಂದು ಸಾಲುಗಳನ್ನು ಕೂಡ ಕೊಡ್ಬೋದು, ಅಥವಾ ಕಾಣದೇನೋ ದಾರಿ ಹೋಕನೆ ಒಂದು ಸಾಲುಗಳು ಸಂದರ್ಭ ಸ್ವಾರಸ್ಯಕ್ಕೆ ಬರಲಿಕ್ಕೆ ಕೂಡ ಕೊಡ್ತಾರೆ. ಮತ್ತೊಂದು ಸಂದರ್ಭ ಸ್ವಾರಸ್ಯಕ್ಕೆ ಬರುವಂತಹ ಪ್ರಶ್ನೆ, ಗೌಡ ಗೌಡ ಕ್ಷಮಿಸಿ ಇರುಳು ಕಾಣದು ಎನ್ನುವಂಥದ್ದು. ಇಲ್ಲಿ ಹೆದರಿ ನಿಂತಹ ದಾರಿ ಹೋಕನಾದಂಥ ನಮ್ಮ ಲೇಖಕರು ಸಾವಿನ ದವಡೆಯಲ್ಲಿದ್ದ ಮುದುಕನೊಬ್ಬನನ್ನು ಆ ಮಿಂಚುಗಳ ಬೆಳಕಿನಲ್ಲಿ ನೋಡ್ತಾನೆ. ಆ ಕ್ಷಣ ಒಂದು ರೀತಿಯ ಭಯ ಉಂಟಾಗ್ತದೆ ಲೇಖಕರಿಗೆ. ದಾರಿ ಹೋಕನಿಗೆ ಮುದುಕನ ಮೇಲೆ ಕನಿಕರ ಕೂಡ ಉಂಟಾಗ್ತದೆ. ಈ ಒಂದು ಪ್ರಾಯದಲ್ಲಿ ಈ ರೀತಿಯ ಕಷ್ಟ ಅನುಭವಿಸಬೇಕಲ್ವಾ, ಅಲ್ಲದೆ ತಾನು ಮಾಡಿದ ತಪ್ಪಿಗೆ ಅಲ್ಲಿ ಪಶ್ಚಾತ್ತಾಪವನ್ನು ಪಡ್ತಾರೆ. ನಾನು ಎಡವಬಾರ್ದಿತ್ತು, ಅವರ ಮೇಲೆ ಬೀಳಬಾರ್ದಿತ್ತು ಅಥವಾ ಎಡವಬಾರ್ದಿತ್ತು ಎನ್ನುವಂಥ ಒಂದು ಪಶ್ಚಾತ್ತಾಪ ಭಾವನೆ ಕೂಡ ಅವರಿಗೆ ಬರ್ತದೆ. ಗೌಡ ಕ್ಷಮಿಸು, ಇರುಳು ಕಾಣ್ತಾ ಇಲ್ಲ, ಇಲ್ಲಿ ತುಂಬ ಕತ್ತಲೆ ಇದೆ, ಆ ಮಿಂಚಿನ ಬೆಳಕಿನಲ್ಲೇ ನಾನು ನೋಡಿದ್ದೇನೆ ಅಷ್ಟು ಹೊರತು ನಿಮ್ಮನ್ನು ನನಗೆ ಕಾಣಲಿಲ್ಲ ಎನ್ನುವಂಥದ್ದನ್ನು ಪ್ರೀತಿಯಿಂದ ಹೇಳುವಂಥದ್ದು, ಕನಿಕರವನ್ನು ಹೇಳುವಂಥದ್ದು. ಪಯಣಿಗನು ತನ್ನ ಪ್ರಮಾದದಿಂದಾದ ನೋವನ್ನು ನಿವಾರಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಗೌಡನೇ ಕ್ಷಮಿಸು, ರಾತ್ರಿಯ ಕಗ್ಗತ್ತಲಿನಲ್ಲಿ ಕಣ್ಣು ಕಾಣದೆ ಎಡವಿದೆನು, ನಿನಗೆ ಮೇಡ ಹತ್ತಲು ಕಷ್ಟವೇ, ನಾನು ನಿಮ್ಮ ಸಹಾಯಕ್ಕೆ ಬರಲಿ ಎನ್ನುವಾಗ ಕರುಣರಸ ವ್ಯಕ್ತವಾಗುವಂಥದ್ದು. ಈ ಭಾಗದಲ್ಲಿ ಪಯಣಿಗನಲ್ಲಿ ಉಂಟಾದ ಮಾನವೀಯತ್ವ ಒಂದು ಸೆಲೆಯೊಡೆದು ಕಠಿಣ ಹೃದಯದ ಮನಸ್ಸಿಗೆ ಸಾಂತ್ವನವನ್ನು ಹೇಳಿದಂತೆ ಭಾಸವಾಗ್ತದೆ. ಈಗ ಸರಿ, ಲೇಖಕರಾದಂಥ ಪೂತಿನವರು ದಾರಿ ಹೋಕರು ಆ ಮುದುಕನ ಮೇಲೆ ಎಡವಿ ಬೀಳುವಂಥದ್ದು. ಎಡವಿದಾಗ ನಮ್ಮ ಮುದುಕ ಅವರೇನು ಹೇಳ್ತಾರೆ, ಬೈತಾರೆ, ಏನು ದಾರಿ ಹೋಗ ಕಾಣ್ತಾ ಇಲ್ವಾ ಅಂತ ಹೇಳಿದಾಗ, ಆ ಮಿಂಚಿನ ಬೆಳಕು ಬಂದ ತಕ್ಷಣ ದಾರಿ ಹೋಕನಿಗೆ ಕಾಣುವಂಥದ್ದು, ಇಲ್ಲೊಬ್ಬ ಮುದುಕ ಇದ್ದಾನೆ, ಅಸಹಾಯಕರಾಗಿದ್ದಾರೆ ಅಂತ ಅವರನ್ನು ನೋಡಿದ ತಕ್ಷಣ ಕರುಣೆ ಅವರಿಗೆ ಮೂಡ್ತದೆ. ಅವರು ಕೇಳ್ತಾರೆ, ಇಲ್ಲ ನನಗೆ ಕಾಣಲಿಲ್ಲ, ಕತ್ತಲೆ ಇತ್ತು, ಗೌಡ ಕ್ಷಮಿಸು ನನ್ನನ್ನು, ಇರುಳು ಈಗ ತುಂಬಾ ಕತ್ತಲಾಗಿದೆ, ನನಗೆ ಕಾಣಲಿಲ್ಲ, ಆ ಮಿಂಚಿನ ಬೆಳಕಿನಲ್ಲಿ ನಿಮ್ಮನ್ನು ನೋಡಿದ್ದೇನೆ ಅಂತ ಹೇಳುವಂಥದ್ದು. ಆಮೇಲೆ ಅವರೇ ಕೇಳ್ತಾರೆ ದಾರಿ ಹೋಕರು, ನಿಮಗೆ ನಾನು ಸಹಾಯ ಮಾಡ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಯಾರೂ ಕೂಡ ಇಲ್ವಾ, ಆ ಬೆಟ್ಟ ಗುಡ್ಡವನ್ನು ಹತ್ತಬೇಕಿನ್ನು, ಆ ಬೆಟ್ಟ ಗುಡ್ಡವನ್ನು ಹತ್ತಲಿಕ್ಕೆ ನಿಮಗೆ ನಾನು ಸಹಾಯ ಮಾಡ್ತೇನೆ, ನನ್ನ ಕೈಯನ್ನು ಹಿಡ್ಕೊಳ್ಳಿ, ನಾನು ನಿಮ್ಮನ್ನು ಆ ಬೆಟ್ಟ ಗುಡ್ಡವನ್ನು ದಾಟಿಸ್ತೇನೆ, ನಿಮ್ಮ ಮನೆಗೆ ತಲುಪಿಸ್ತೇನೆ, ನಾನು ನಿಮ್ಮ ಸಹಾಯಕ್ಕೆ ನಾನಿದ್ದೇನೆ ಅಂತ ಹೇಳ್ತಾರೆ. ಆಗ ಮುದುಕನ ಮನಸ್ಸಿನಲ್ಲಿ ಒಂದು ರೀತಿಯ ಸಾಂತ್ವನ ಕೂಡ ಹೇಳುವಂಥದ್ದು, ಅದರ ಜೊತೆಗೆ ಮುದುಕನ ಒಂದು ಕಲ್ಲು ಹೃದಯ ಮೃದುವಾಗುವಂಥದ್ದನ್ನು ಕೂಡ ಕಾಣ್ಬೋದು. ಮೊದಲು ಕೋಪಗೊಂಡಂತಹ ಮುದುಕ ನಂತರ ಶಾಂತ ಆಗ್ತಾರೆ. ಶಾಂತ ಆಗಿ ಕೋಪ ಎಲ್ಲ ಇಳಿದಾಗ ಪಯಣಿಗನಿಗೆ ಮುದುಕನಿಗೆ ಆರಂಭದಲ್ಲಿ ಕೋಪ ತಾರಕಕ್ಕೆ ಇರುತ್ತದೆ, ಜೀವನೋತ್ಸಾಹ ಕಡಿಮೆಯಾಗಿದೆ ಈ ಮುದುಕನಿಗೆ. ಆಗ ಸಿಟ್ಟಲ್ಲಿ ಹೇಳುವಂಥದ್ದು, ಮೊದಲಿಗೆ ಆರಂಭದಲ್ಲಿ ಮುದುಕನಿಗೆ ಅವರ ಮೇಲೆ ಯಾವುದೇ ರೀತಿಯ ಪ್ರೀತಿ ಇರಲಿಲ್ಲ, ಸಿಟ್ಟಲ್ಲಿ ಹೇಳುವಂಥದ್ದು, ಯಾಕೆ ನನ್ನನ್ನು ಎಡವಿದೆಯಾ ನೀನು, ನಿನಗೆ ಕಾಣ್ತಾ ಇಲ್ವಾ ಅಂತ ಕೇಳಿ ನಂತರ ದಾರಿ ಹೋಕರು ಹೇಳ್ತಾರೆ, ನನಗೆ ಕಾಣಲಿಲ್ಲ, ಆ ಕಾರಣದಿಂದ ನನಗೆ ಈ ರೀತಿ ಆಯಿತು, ನನ್ನನ್ನು ಕ್ಷಮಿಸಿ, ನಿಮಗೆ ಯಾರೂ ಕೂಡ ಇಲ್ವಾ, ನಿಮಗೆ ಬೆಟ್ಟ ಗುಡ್ಡವನ್ನು ಹತ್ತಲಿಕ್ಕೆ ಯಾರು ಸಹಾಯ ಮಾಡ್ತಾರೆ, ನಾನು ಸಹಾಯ ಮಾಡ್ತೇನೆ, ನಿಮಗೆ ಯಾರೂ ಇಲ್ಲದ್ರೆ ನಾನು ನಿಮ್ಮನ್ನಲ್ಲಿ ಬಿಡ್ತೇನೆ ಅಂತ ಹೇಳಿದಾಗ ಮುದುಕರ ಮನಸ್ಸು ಕರಗುವಂಥದ್ದು ಕೂಡ ಕಾಣ್ಬೋದು. ಮೊದಲಿಗೆ ಕೋಪ ಇದ್ದಾಗ ಹೇಳ್ತಾರೆ, ಈ ಮುದುಕನಿಗೆ ಯಾಕೆ ಇನ್ನು ಈ ಒಂದು ಮುದುಕನಿಗೆ ಚಳಿಯೇ, ಕತ್ತಲೆಯೇ, ಭಯವೇ, ನೋವೇ, ಕಾಡೆ, ಮೇಡೆ ಅಂತ ಕೇಳ್ತಾರೆ. ಈ ಮುದುಕನಿಗೆ ಏನು ಬೇಕಿನ್ನು, ಈ ಮುದುಕ ಆಗಿದೆ ನನಗೆ, ಇನ್ನು ಜೀವನದಲ್ಲಿ ಏನು ಬೇಕು, ನನಗೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನನಗೆ ಈಗ ಶಕ್ತಿ ಇಲ್ಲ, ಈ ಕಾಡ, ಮೇಡ, ಚಳಿಯೇ, ಮಳೆ ಯಾವುದು ಕೂಡ ಲೆಕ್ಕಕ್ಕಿಲ್ಲ ಎನ್ನುವಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಮುದುಕನ ಒಂದು ಧ್ವನಿಯಲ್ಲಿ ಒಂದು ರೀತಿಯ ದುಃಖ ಕಾಣುತ್ತದೆ. ಅಲ್ಲದೆ ಪಯಣಿಗನ ಸಹಾಯವನ್ನು ತಿರಸ್ಕರಿಸಿ, ನಡೆಯೋ ನೀನು ಹೋಗು, ನನಗೆ ಯಾರ ಸಹಾಯ ನನಗೆ ಬೇಕಿಲ್ಲ, ನನ್ನ ಪಡೆ ನಾನು ಹೋಗ್ತೇನೆ, ನೀನು ಹೋಗು ಅಂತ ಸಿಟ್ಟಿನಿಂದಲೇ ಗೌಡ ಅಂದರೆ ಮುದುಕ ಹೇಳುವಂಥದ್ದನ್ನು ಕಾಣ್ಬೋದು.
ಹಳುವಿನೊಳಗೂ ಮರುಕಬೇಡವೇ ಇಳೆಯ ಬವಣೆಗೆ ಜಡ್ಡು ಬಿದ್ದನೆ ಕಳೆದ ಬಾಳುಳು ದಯೆಯೇ ಕಾಣದೆ ಇಂದು ಕಾಣಲು ಹಳಿವನೆ. ಹೀಗೆ ಬಂಡೆಯನ್ನೊರಗಿದ ಮುದುಕ ಮಳೆ, ಚಳಿ, ಕಾಡು, ಮೇಡು ಯಾವುದಕ್ಕೂ ಹೆದರುವುದಿಲ್ಲ. ಹೆದರದಿರಲು ಕಾರಣ ಏನು ಅಂತ ಬಂದಾಗ, ಈ ಜೀವನದಲ್ಲಿ ಹಿಂದೆ ಯಾರ ಮರ್ಜಿಗೂ ಒಳಗಾಗದೆ ಬದುಕಿನಲ್ಲಿ ಬಂದ ಕಡು ಕಷ್ಟಗಳನ್ನೆಲ್ಲ ಕೂಡ ನಾನು ಅನುಭವಿಸಿದ್ದೇನೆ. ಹಾಗೆಯೇ ಮುದುಕ ಮಗನನ್ನು ಕಳ್ಕೊಂಡಿದ್ದಾರೆ. ಮುದುಕ ಮಗನನ್ನು ಕಳ್ಕೊಂಡು ಆ ದುಃಖದಲ್ಲಿದ್ದರು. ಕಥಾನಾಯಕನ ಮುದುಕನ ಮನಸ್ಸಿಗೆ ಹಿತನಾಗುವ ಮಾತುಗಳನ್ನಾಡುವಂಥದ್ದು, ಆ ಕೋಪವನ್ನು ತಣ್ಣಗೆ ಮಾಡ್ತಾರೆ. ನಿನಗೆ ನಾನು ಸಹಾಯ ಮಾಡ್ತೇನೆ, ಕೈ ಹಿಡಿದು ನಡೆಸಿಕೊಂಡು ನಾನು ಹೋಗ್ತೇನೆ, ಯಾರಿಲ್ಲದಿದ್ರೇನು, ನಾನು ನಿಮ್ಮನ್ನು ಕಾಪಾಡ್ತೇನೆ, ಈ ಬೆಟ್ಟ ಗುಡ್ಡದಿಂದ ದಾಟಿಸಿ ನಿಮ್ಮ ಮನೆ ತನಕ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಬನ್ನಿ ಹೋಗುವ ಅಂತ ಪಯಣಿಗನ ಮೇಲೆ ಮುದುಕನ ಹೃದಯ ಆ ಒಂದು ಮಾತುಗಳು ಹೇಳಿದಾಗ ಮುದುಕನ ಹೃದಯ ಕರಗುವಂತಹ ಪರಿಸ್ಥಿತಿ. ಇಲ್ಲಿನ ಪಯಣಿಗನ ತಾಳ್ಮೆ, ಸಹಾನುಭೂತಿ, ಮನುಷ್ಯತ್ವದ ಪರಾಕಾಷ್ಠೆಯನ್ನು ಕಾಣ್ಬೋದು. ಈಗ ನಾಯಕನ ಮನಸ್ಸು ಮೋಡ ಮಿಂಚುಗಳನ್ನು ತುಂಬಿಕೊಂಡ ಆಕಾಶದಂತಾಗಿ ತಾನು ತೋರಿದ ಪ್ರೀತಿಗೆ ಮುದುಕ ಮನಸ್ಸೋತಿದ್ದಾನೆ. ಆಯಿತು, ಸರಿ, ಹೋಗುವ, ನನ್ನನ್ನು ಕರ್ಕೊಂಡು ಹೋಗ್ತೀಯ ನೀನು ಅಂತ ಹೇಳಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮುದುಕನ ಒಂದು ಸಂತೋಷವನ್ನು ದಾರಿ ಹೋಗ ಗಮನಿಸಿರ್ತಾರೆ. ಆದರೆ ಮುದುಕನ ಈ ದುರ್ಬಲತೆಯನ್ನು ಕಂಡು ದುಃಖಿಸುವುದು ಕೂಡ ಕಾಣ್ತಾ ಇದ್ದೇವೆ. ಲೇಖಕರು ಆ ಒಂದು ಮುದುಕನ ಕಷ್ಟ, ಅವರ ನೋವು, ಅಸಹಾಯಕತೆಯನ್ನು ನೋಡಿ ದುಃಖ ಪಡ್ತಾ ಇದ್ದಾರೆ. ಅದರ ಜೊತೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನನ್ನ ಜೊತೆಗೆ ಬನ್ನಿ, ನಿಮ್ಮನ್ನು ನಾನಲ್ಲಿ ಬಿಡ್ತೇನೆ ಹೇಳಿದಾಗ ಮುದುಕನ ಮನಸ್ಸು ಕರಗಿ ಆ ಒಂದು ಸಂತೋಷ ವ್ಯಕ್ತವಾಗುವಂಥದ್ದು, ಸಂತೋಷ ಬರುವಂಥದ್ದು, ಖುಷಿ ಕೊಡುವಂಥದ್ದನ್ನು ಕೂಡ ಲೇಖಕರು ಗಮನಿಸ್ತಾರೆ. ಮೇಡ ಹತ್ತುತ್ತಲಿದ್ದವಿಂತು ಗೌಡ ಕರಗಿದ ಕರವ ನೆಮ್ಮಿಯ ಮೋಡ ಮಿಂಚಿನ ಬಾನ ಹೋಲಿತು ಎನ್ನ ಮನದ ಭಾವವು. ಲೇಖಕರಿಗೆ ಈಗ ಎರಡನ್ನೂ ಕೂಡ ಅವರು ತುಂಬನೇ ಗಮನಿಸ್ತಾ ಇದ್ದಾರೆ. ಮುದುಕನ ಮನಸ್ಸಿನಲ್ಲಿ ಆಗಿರುವಂತಹ ಸಂತೋಷವನ್ನು ಗಮನಿಸ್ತಾ ಇದ್ದಾರೆ. ಅದರ ಜೊತೆಗೆ ಲೇಖಕರಿಗೆ ದುಃಖ ಬರ್ತಾ ಇದೆ. ಈ ರೀತಿಯ ಕಷ್ಟ, ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ಮುದುಕ, ಅಸಹಾಯಕರಾಗಿದ್ದಾರೆ ಜೀವನದಲ್ಲಿ. ಯಾರು ಇವರಿಗೆ ದಿಕ್ಕು, ಯಾರವರನ್ನು ಕಾಪಾಡ್ತಾರೆ ಎನ್ನುವಂತಹ ಯೋಚನೆಗಳು ಕೂಡ ಲೇಖಕರಿಗೆ ಬರ್ತಾ ಇದೆ. ಆಕಾಶವನ್ನೇ ವ್ಯಾಪಿಸಿದ ಮಿಂಚಿನ ಬೆಳಕಿನಲ್ಲಿ ವೃದ್ಧ ಮತ್ತು ದಾರಿಹೋಕ ನಡ್ಕೊಂಡು ಹೋಗುವಂಥದ್ದನ್ನು ಕಾಣ್ಬೋದು. ವೃದ್ಧನ ಸಂತಸದ ಕಣ್ಣೀರು ಅಥವಾ ಚಿಂತೆಯೇ, ಭಯವೇ, ನಿನ್ನ ಮುಪ್ಪನ್ನು ನಿಂದಿಸುತ್ತಿದ್ದೀಯೇ, ನಿನ್ನ ಮನದ ವ್ಯಾಕುಲತೆಯೇನು. ಈಗ ಮೌನವಾಗಿ ದಾರಿಹೋಕರು, ಇಲ್ಲಿ ಲೇಖಕರು ಅಂದರೆ ದಾರಿಹೋಕ ಮತ್ತು ಮುದುಕ ಮೌನವಾಗಿ ಕಣಿವೆಯನ್ನು ಹತ್ತುತ್ತಾ ಇದ್ದಾರೆ. ದಾರಿಹೋಕ ಮುದುಕನಿಗೆ ಸಂಪೂರ್ಣವಾಗಿ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮುದುಕ ಮೌನವಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಸಂತೋಷವನ್ನು ಕೂಡ ಕಾಣ್ತಾ ಇದೆ. ಯಾಕಂದರೆ ನನ್ನನ್ನು ಕೂಡ ಕಾಪಾಡುವವರಿದ್ದಾರೆ, ನನ್ನ ಮಗನ ನೆನಪನ್ನು ಮಾಡಿಕೊಳ್ತಾ ಮಗ ಎತ್ತಿದ್ರೆ ನನಗೆ ಈ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದ ಎನ್ನುವಂಥದ್ದನ್ನು ಕೂಡ ಅವರ ಮನಸ್ಸಲ್ಲಿ ಬರುವಂಥದ್ದನ್ನು ಕಾಣ್ಬೋದು. ನಿಶ್ಶಕ್ತಿಗಾಗಿ ಕಂಬನಿ ಸುರಿಸುವೆಯಾ. ಈಗ ಲೇಖಕರು ಕೇಳ್ತಾ ಇದ್ದಾರೆ, ದಾರಿಹೋಕ ಕೇಳ್ತಾ ಇದ್ದಾರೆ, ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ, ನಿನಗೆ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದೆಯಾ, ಅಥವಾ ನಿನಗೆ ಸಾಧ್ಯ ಇಲ್ಲ ನಿಶ್ಶಕ್ತಿಗೆ ಕಣ್ಣೀರು ಹಾಕ್ತಾ ಇದೆಯಾ, ಅಲ್ಲ ಕೋಪವೇ, ಈಗ ನನ್ನಲ್ಲಿ ನಿನಗೆ ಕೋಪ ಬರ್ತಾ ಇದೆಯಾ ಎಂದೆಲ್ಲ ಪ್ರಶ್ನೆ ಮುದುಕನಿಗೆ ದಾರಿಹೋಕರು ಕೇಳಿದಾಗ ಮುದುಕನಲ್ಲಿ ಉಂಟಾದ ಆನಂದ ಬಾಷ್ಪವಾದರೆ ಅದು ಮನುಷ್ಯ ಸಂಕುಲದ ಸಹಾಯಕ್ಕೆ ನೀಡಿದ ಕಾಣಿಕೆ, ಇಲ್ಲದಿದ್ದರೆ ತಿರಸ್ಕಾರದ ವ್ಯಾಕುಲತೆ. ಈ ಒಂದು ಕಣ್ಣೀರು ಎರಡು ಕಾರಣದಿಂದ, ಒಂದು ಆನಂದ ಬಾಷ್ಪ, ಮತ್ತೊಂದು ಕಷ್ಟ, ನೋವು, ಅಸಹಾಯಕತೆಯನ್ನು ತೋರಿಸುವಂತಹ ಒಂದು ವ್ಯಾಕುಲತೆ, ತಿರಸ್ಕಾರದ ವ್ಯಾಕುಲತೆಯಾಗಿದೆ ಎನ್ನುವಂಥದ್ದು. ದುಗುಡ ವೇತಕೆ ಗೌಡ, ಪೇಳೆ ದಿಗಿಲು ಬಿದ್ದೆಯ, ಮುಪ್ಪು ಹಳಿದೆಯಾ, ನಿನಗೆ ಮುಪ್ಪಾಗಿದೆ ಅಂತ ನಿನಗೆ ದುಃಖವಾ, ಯಾಕೆ ನೀನು ದುಃಖ ಪಡ್ತಾ ಇದೆಯಾ, ಯಾಕೆ ಕಣ್ಣೀರು ಸುರಿಸ್ತಾ ಇದೆಯಾ, ಹೇಳು,
ದಿಗಿಲು ಬಿದ್ದಿದೆಯಾ? ನನ್ನ ನೋಡಿ ನಿನಗೆ ಭಯ ಆಗಿದೆಯಾ? ಭಯಪಟ್ಟಿದೆಯಾ? ಅಲ್ಲ, ನಿನಗೆ ಮುಪ್ಪಾಗಿದೆ ಅಂತ ನಿನಗೆ ದುಃಖ ಬರ್ತಾ ಇದೆಯಾ? ಅಸಹಾಯಕ ಅಂತ ದುಃಖ ಬರ್ತಾ ಇದೆಯಾ? ಯಾರೂ ಇಲ್ಲ ಅಂತ ದುಃಖ ಪಡ್ತಾ ಇದೆಯಾ? ಅಲ್ಲ, ನನ್ನ ಮೇಲೆ ಕೋಪ ಇದೆಯಾ? ನಿನ್ನ ದುರ್ಬಲತೆಗೆ ನೀನು ದುಃಖ ಪಡ್ತಾ ಇದೆಯಾ ಅಂತ ಕೇಳಿದಾಗ ಕಥಾನಾಯಕ ಮುದುಕನನ್ನು ಮತ್ತೊಮ್ಮೆ ಪ್ರಶ್ನಿಸುತ್ತಾ, ದುಃಖವೇತಕ್ಕೆ ಮುದುಕ, ಹೇಳು, ದುಃಖ ಪಡಬೇಡ. ಮುದುಕನ ಮನಸ್ಸಿನಲ್ಲಿ ಉಂಟಾದ ಬದಲಾವಣೆಗಳನ್ನು ಗಮನಿಸ್ಬೋದು. ಮುದುಕನ ಮನಸ್ಸಿನಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತಾನೆ ಹೋಗ್ತದೆ. ಎನ್ನ ಮಾತಿಗೆ ಗೌಡನೆಂದನು, ಎನ್ನ ಕರಗಳನ ಮುಖಿ ಮೆಲ್ಲನೆ, ನಿನ್ನ ಈ ಬಗೆ ಮುದುಕ ತಂದಿತು ಮರೆತ ಕಂದನ ನೆನಪನು, ನಡೆದೆ ವಿಬ್ಬರು ಮೌನದಿಂದ ಅಡವಿಯೊಳಗೆ ನಾನು, ಮುದುಕನು ನುಡಿಯು ತಿಳುವಲು ಬಲ್ಲುದೇನ, ಮೌನ ನುಡಿದ ದುಗುಡವ. ಹೀಗೆ ಪಯಣಿಗ, ದಾರಿಹೋಕ ಮತ್ತು ಮುದುಕ ಮೌನವಾಗಿ ಸಂಚರಿಸುವಂಥ ಸಂದರ್ಭದಲ್ಲಿ ಮುದುಕ ಕಣ್ಣೀರು ಹಾಕಿದಾಗ ಲೇಖಕರು ಕೇಳ್ತಾರೆ, ಯಾಕೆ ಈ ದುಃಖ ಮುದುಕ? ಕಣ್ಣೀರು ಯಾಕೆ ಹಾಕ್ತಾ ಇದೆಯಾ? ನನ್ನ ಮೇಲೆ ಸಿಟ್ಟ? ನೀನು ಮುಪ್ಪನ್ನು ಆವರಿಸಿದೆ ಅಂತ ನಿನಗೆ ದುಃಖವ? ನಿನ್ನನ್ನು ಯಾರೂ ನೋಡ್ಕೊಳ್ತಾ ಇಲ್ಲ ಅಂತ ದುಃಖವ? ನೀನು ಅಸಹಾಯಕ ಆಗಿದೆಯಾ ಅಂತ ದುಃಖ ಪಡಬೇಡ, ನಿನ್ನ ಜೊತೆಗೆ ನಾನಿದ್ದೇನೆ, ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ನಾನು ಎನ್ನುವಂಥದ್ದು ಹೇಳಿದಾಗ ಮುದುಕ ಹೇಳ್ತಾನೆ, ನಾನು ನನ್ನ ಮಗನನ್ನು ಕಳ್ಕೊಂಡಿದ್ದೇನೆ. ಕಳೆದು ಹೋದಂತಹ ಮಗನನ್ನು ನಾನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ನನ್ನ ಮಗನ ರೀತಿಯಲ್ಲಿ ನೀನು ನನಗೆ ಸಹಾಯ ಮಾಡ್ತಾ ಇದೀಯಾ. ಆ ಒಂದು ಇದು ಕಾರಣದಿಂದಾಗಿ ನನಗೆ ಆನಂದ ಖುಷಿ ಕೊಡ್ತಾ ಇದೆ. ನೀನು ಈ ರೀತಿ ನನಗೊಂದು ಸಹಾಯ ಮಾಡ್ತಾ ಇದೆಯಾ, ಇದು ನನಗೆ ಸಂತೋಷವನ್ನು ಕೊಡ್ತಾ ಇದೆ. ಅಲ್ಲದೆ ಕಳೆದು ಹೋದ ಮಗನ ನೆನಪು ಕೂಡ ನನಗೆ ಬರ್ತಾ ಇದೆ ಎನ್ನುವಂಥದ್ದನ್ನು ಹೇಳುವಂಥದ್ದು. ಈ ಒಂದು ಅನುಕಂಪ ನನ್ನ ಕಳೆದು ಹೋದ ಮಗನ ನೆನಪನ್ನು ತರುತ್ತಾ ಇದೆ. ನೀನು ಇಷ್ಟು ಪ್ರೀತಿ ತೋರಿಸ್ತಾ ಇದೆಯಾ ನನಗೆ, ನನ್ನ ಮಗ ತೋರಬೇಕಾದ ಪ್ರೀತಿಯನ್ನೆಲ್ಲ ನೀನು ತೋರಿಸ್ತಾ ಇದೆಯಾ ಎಂದಾಗ ಇಬ್ಬರಲ್ಲೂ ಪರಸ್ಪರ ಅಂತಃಕರಣಗಳು ಸಮ್ಮಿಲನವಾದಂತೆ ಭಾಸವಾಗ್ತದೆ. ಹೀಗಾಡಿದ ಮಾತುಗಳು ಕೇಳಿ ಕಥಾನಾಯಕ ಮತ್ತು ಮುದುಕ ಕಣಿವೆಯಲ್ಲಿ ಮೌನವಾಗಿ ಸಾಗ್ತಾ ಮುಂದೆ ಹೋಗ್ತಾರೆ. ಈ ಆನಂದತೆಯನ್ನು ಯಾರೊಬ್ಬರಲ್ಲೂ ಕೂಡ ಮಾತನಾಡುವಂತಹ ಸ್ಥಿತಿಯಲ್ಲಿರುವುದಿಲ್ಲ. ಮೌನವಾಗಿ ಇಬ್ಬರೂ ಕೂಡ ಹೋಗುವಂಥದ್ದು ಇಲ್ಲಿ ಈ ಒಂದು ಕವಿತೆಯಲ್ಲಿ ಕಾಣ್ಬೋದು. ಈ ಕವಿತೆ ತುಂಬಾ ಅರ್ಥಪೂರ್ಣಕವಾದಂಥ ಒಂದು ಕವಿತೆ ಅಂತಲೇ ಹೇಳ್ಬೋದು. ಮುದುಕ ಮತ್ತು ದಾರಿಹೋಕನ ನಡುವೆ ಆಗುವಂಥ ಸಂಭಾಷಣೆ ಚಿಕ್ಕದಾಗಿರುವಂತಹ ಒಂದು ಕಣಿವೆಯ ಮುದುಕ ಕವಿತೆ ಪೂತಿನರವರು ಬರೆದಿರುವಂತಹ ಕವಿತೆ. ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಈ ಒಂದು ಕಣಿವೆಯ ಮುದುಕ ಕವಿತೆಯಲ್ಲಿ ಬಂದಿರುವಂಥ ಅರ್ಥಗಳನ್ನು ನೋಡ್ತಾ ಹೋಗುವ. ಪ್ರತ್ಯೇಕವಾಗಿ ಅರ್ಥಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ, ಅದು ಪ್ಲೇಲಿಸ್ಟಲ್ಲಿ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥ: ಪಯಣ ಅಂದರೆ ಪ್ರಯಾಣ. ಪಯಣ ಅಂದರೆ ಏನು? ಪ್ರಯಾಣ. ಕಣಿವೆ ಅಂದರೆ ಎರಡು ಬೆಟ್ಟಗಳ ನಡುವೆ ಇಕ್ಕಟ್ಟಾದ ಪ್ರದೇಶ. ಎರಡು ಬೆಟ್ಟ ಇರ್ತದೆ, ಎರಡು ಬೆಟ್ಟಗಳ ನಡುವೆ ಇರುವಂಥ ಇಕ್ಕಟ್ಟಾದ ಪ್ರದೇಶವನ್ನೇ ನಾವೇನು ಹೇಳ್ತೇವೆ? ಕಣಿವೆ ಅಂತ ಹೇಳ್ತೇವೆ. ಬಾನು ಅಂದರೆ ಏನು? ಬಾನು ಅನ್ನುವಂಥ ಅರ್ಥ ಹಲವು ಬಾರಿ ಬಂದಿದೆ ಸ್ನೇಹಿತರೆ. ಬಾನು ಅಂದರೆ ಆಕಾಶ. ಇಳೆ ಅಂದರೆ ಭೂಮಿ. ಎಡಹು ಅಂದರೆ ಮುಗ್ಗರಿಸು. ತಾಣ ಅಂದರೆ ನೆಲೆ. ತಾಣ ಅಂದರೆ ನೆಲೆ. ಸುಯ್ಯಲು ನಿಟ್ಟುಸಿರು. ಸುಯ್ಯಲು ಅಂದ್ರೇನು? ನಿಟ್ಟುಸಿರು. ಇರುಳು ಅಂದರೆ ಕತ್ತಲೆ. ಹಳಿ ನಿಂದಿಸು. ಹಳಿ ನಿಂದಿಸು. ಮೇಡು ದಿಬ್ಬ. ಹಳುವ ಎನ್ನುವಂಥ ಪ್ರಶ್ನೆ ಅರ್ಥಕ್ಕೆ ಕೇಳಿದ್ದಾರೆ. ಹಳುವ ಅಂದರೆ ಕಾಡು. ಹಳುವ ಕಾಡು. ಬವಣೆ ಕಷ್ಟ. ಬವಣೆ ಅಂದರೆ ಕಷ್ಟ. ಕತಿ ಅಂದರೆ ಏನು? ಕತಿ ಅಂದರೆ ಕೋಪ. ಹಳುವ ಕಾಡು, ಬವಣೆ ಕಷ್ಟ, ಕತಿ ಕೋಪ, ಕಂಬನಿ ಕಣ್ಣೀರು, ನೆಮ್ಮು ಅವಲಂಬಿಸು, ಉಕ್ಕು, ಸೋಜಿಗ ಆಶ್ಚರ್ಯ, ದುಗುಡ ದುಃಖ, ದಿಗಿಲು ಭಯ, ಮುಪ್ಪು ವೃದ್ಧಾಪ್ಯ, ಕರ ಎನ್ನುವಂಥದ್ದು ಹಸ್ತ. ಕರ ಎನ್ನುವಂಥದ್ದು ಅರ್ಥಗಳಲ್ಲಿ ಕೇಳಿದ್ದಾರೆ. ಕರ ಎನ್ನುವಂಥದ್ದು ಹಸ್ತ. ಮರುಕ ಪ್ರೀತಿ. ಮರುಕ ಎನ್ನುವಂಥದ್ದು ಪ್ರೀತಿ. ಇದು ಅರ್ಥಗಳಲ್ಲಿ ಬರುವಂಥದ್ದು. ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ನೋಡಿ, ಇದು ನೋಡ್ಕೊಳ್ಬೇಕು ನೀವು, ಯಾಕಂದರೆ ಆ ಪ್ರಶ್ನೆಗಳಿಂದಲೇ ಆಯ್ಕೆ ಮಾಡಿ ನಮಗೆ ಕೊಡುವಂಥದ್ದು.
ಕಾಡಿನೊಳಗೆ ನಾನೇ ಒಂಟಿ ಓಡುತ್ತಿದ್ದೆನು ಹನಿಗೆ ಬೆದರಿ ಕಾಣದೇನು ದಾರಿ ಹೋಕನೆ ಮೇಡ ಹತ್ತಲು ಕಷ್ಟವೇ ಹುದೈ ಜೊತೆಗೆ ನಿಲ್ಲುವೆ ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡೆ ಮೇಡೆ ನಡೆಯೇ ನೀನು ಅಂದರೆ ಆರಂಭದಲ್ಲಿ ಮುದುಕನಿಗೆ ಸಿಟ್ಟಿರ್ತದಲ್ವಾ, ಎಡವಿದಾನೆ ಅಂತ ಹೇಳಿ. ನೀನು ಹೋಗು, ಈ ಮುದುಕನಿಗೆ ಏನು ಚಳಿಯ ಇರುಳ ಮುಪ್ಪ್ಯ ಕಾಡ ಮೇಡೆ ಏನೂ ಇಲ್ಲ ಈ ಮುದುಕನಿಗೆ, ನೀನು ಹೋಗು, ನಿನ್ನ ಪಾಡಿಗೆ ನೀನು ಹೋಗು, ನನ್ನನ್ನೇನು ನೀನು ನೋಡಬೇಡ ಎನ್ನುವಂಥ ಕೋಪದಲ್ಲಿ ಸಿಟ್ಟಿನಲ್ಲಿ ಹೇಳುವಂಥದ್ದು. ಇಳೆಯ ಬವಣೆಗೆ ಜಡ್ಡು ಬಿದ್ದನೆ ನಿನ್ನ ಈ ಬಗೆ ಮರುಕ ತಂದಿತು ಮರೆತ ಕಂದನ ನೆನಪು ನುಡಿಯ ತಿಳುಹಲು ಬಲ್ಲುದೇನು ಮೌನ ನುಡಿದ ದುಗುಡವ. ಇಲ್ಲಿ ಈ ಒಂದು ಸಂದರ್ಭ ಸ್ವಾರಸ್ಯಕ್ಕೆ ನಾವು ಬರಿಬೇಕು. ಈ ಒಂದು ಸಾಲುಗಳನ್ನು ಪುತಿನ ಅವರು ಬರೆದಿರುವಂತಹ ಕಣಿವೆಯ ಮುದುಕ ಎನ್ನುವಂತಹ ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ನೀವು ವಿವರಣೆಯನ್ನು ಬರಿಬೇಕಾಗ್ತದೆ ಸ್ನೇಹಿತರೆ. ಇದು ಘಟಕ 2ರಲ್ಲಿ ಬಂದಿರುವಂತಹ ಮೊದಲ ಒಂದು ಕವಿತೆಯಾಗಿದೆ, ಕಣಿವೆಯ ಮುದುಕ. ನಾವೀಗಾಗಲೇ ಘಟಕ 1ರಲ್ಲಿ ಬಂದಿರುವಂತಹ ಮೊದಲ ಕವಿತೆ ಹುತ್ತರಿಯ ಹಾಡು, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹಾಡು, ಸ್ಕಿಪ್ ಮಾಡಬೇಡಿ. ಇದರಿಂದ ಪ್ರಶ್ನೆಗಳು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ. ಹಾಗೆ ಕಣಿವೆಯ ಮುದುಕ ಕೂಡ ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ, ಘಟಕ 2ರಲ್ಲಿ ಮೊದಲ ಪದ್ಯ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ 3ರಿಂದ ಒಂದನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳುವ, ಹಾಗೆ ಘಟಕ 4ರಿಂದಲೂ ಕೂಡ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳುವ. ಎಲ್ಲ ಘಟಕದಿಂದಲೂ ಕೂಡ ಒಂದೊಂದನ್ನೇ ಆರಿಸಿಕೊಂಡು ನಾವು ಅದರ ಸಂಪೂರ್ಣ ವಿವರಣೆಯನ್ನು, ಸಂದರ್ಭ ಸ್ವಾರಸ್ಯವನ್ನು ನೋಡ್ಕೊಳ್ಳುವ. ನಿಮಗೆ ಪುಸ್ತಕಗಳಿಲ್ಲದವರಿಗೆ ಇದು ಒಮ್ಮೆ ಕವಿತೆಯನ್ನು ನೋಡ್ಕೊಳ್ಬೇಕು ಅಂತಾದರೆ ನಾನು ಅದನ್ನು ವಿಡಿಯೋ ಮಾಡಿ ಶಾರ್ಟ್ಸಲ್ಲಿ ಅದನ್ನು ಹಾಕಿರ್ತೇನೆ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಅದರಲ್ಲಿ ಸಂಪೂರ್ಣ ವಿಶ್ಲೇಷಣೆ ಇರ್ಬೋದು, ಅದರ ಅರ್ಥ ಎಲ್ಲವನ್ನು ಕೂಡ ಅದರಲ್ಲಿ ಹಾಕಿರ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.